ನಮಸ್ಕಾರ. ಬೆಳಗಿನ ಜಾವದಲ್ಲಿ ಆ ಒಂದು ದಟ್ಟವಾದ ನಿಶ್ಶಬ್ದತೆ ಇರುತ್ತಲ್ಲ, ಆ ಸಮಯದಲ್ಲಿ ಇಡೀ ಜಗತ್ತು ಇನ್ನು ಗಾಢ ನಿದ್ರೆಯಲ್ಲಿ ಇರುವಾಗ ಎಷ್ಟೊಂದು ಅಗಾಧವಾದ ಶಕ್ತಿ ಅಡಗಿದೆ ಅನ್ನೋದನ್ನ ನಾವ್ ಎಂದಾದ್ರೂ ಒಂದಿನ ಖಂಡಿತ ಅನುಭವಿಸಿಯೇ ಇರ್ತೀವಿ. ಹೌದು, ಖಂಡಿತ. ಹಾ, ಇವತ್ತಿನ ನಮ್ಮ ಆಳವಾದ ವಿಶ್ಲೇಷಣೆಯ ಪ್ರಮುಖ ಉದ್ದೇಶ ಏನಂದ್ರೆ, ಗಾಯತ್ರಿ ಮಂತ್ರ ಮತ್ತು ಬ್ರಾಹ್ಮಿ ಮುಹೂರ್ತದ ನಡುವಿನ ಆ ಅದ್ಭುತ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋದು. ಈ ಇಡೀ ಸಂವಾದ ಅನೀತಾ ಅರವಿಂದ್ ಸರಾಫ್ ಅವರು ರಚಿಸಿರುವ ಗಾಯತ್ರಿ ಚೈತನ್ಯದಲ್ಲಿರುವ ಅತ್ಯಮೂಲ್ಯವಾದ ಮಾಹಿತಿಯನ್ನ ಆಧರಿಸಿದೆ. ಹೌದು. ಇದು ಕೇವಲ ನಾವು ಬೆಳಿಗ್ಗೆ ಎಷ್ಟೊತ್ತಿಗೆ ಏಳಬೇಕು ಅನ್ನೋ ಒಂದು ಸಾಮಾನ್ಯ ಚರ್ಚೆಯಲ್ಲ. ಖಂಡಿತ ಅಲ್ಲ. ನಮ್ಮ ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳನ್ನು ಸ್ಪರ್ಶಿಸುವ ವಿಚಾರ ಇದು. ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಂದ್ರೆ, ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವ ಹಾಗೆ ಬ್ರಾಹ್ಮಿ ಮುಹೂರ್ತ ಅನ್ನೋದು ಕೇವಲ ಒಂದು ಧಾರ್ಮಿಕ ನಂಬಿಕೆಯಾಗುಳಿದಿಲ್ಲ. ಅದೊಂದು ನಿರ್ದಿಷ್ಟ ಕಾಲಮಾನ. ಅಂದ್ರೆ ರಾತ್ರಿಯ ಕತ್ತಲು ಕಳೆದು ಬೆಳಗಾಗುವ ಮುನ್ನ ಬ್ರಹ್ಮಾಂಡದ ಶಕ್ತಿಗಳು ಭೂಮಿಯ ಕಡೆಗೆ ಅತ್ಯಂತ ತೀವ್ರವಾಗಿ ಹರಿಯುವ ಸಮಯ ಅದು. ಆ ಹೊತ್ತಿನಲ್ಲಿ ನಮ್ಮ ಮನಸ್ಸು ಆ ಶಕ್ತಿಯನ್ನ ಸ್ವೀಕರಿಸಲು ಸಂಪೂರ್ಣವಾಗಿ ತೆರೆದುಕೊಂಡಿರುತ್ತೆ. ಅಂದ್ರೆ ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ, ಗಾಯತ್ರಿ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸುವುದರಿಂದ ಚಿತ್ತಶುದ್ಧಿ ಹಾಗೆ ಹೃದಯ ನೈರ್ಮಲ್ಯ ಉಂಟಾಗುತ್ತೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ನಿಜ. ನಮ್ಮ ದೇಹ ಮತ್ತು ಮನಸ್ಸಿನ ಸಂಪೂರ್ಣ ಶುದ್ಧೀಕರಣ ಪ್ರಕ್ರಿಯೆ ಈ ಸಮಯದಲ್ಲಿ ನಡೆಯುತ್ತೆ. ಆದ್ರೆ ಈ ಸಮಯದಲ್ಲಿ ನಿಖರವಾಗಿ ಏನಾಗುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ. ಆ ಪೌರಾಣಿಕ ಕಥೆಗಳ ಪ್ರಕಾರ ಈ ನಿರ್ದಿಷ್ಟ ಸಮಯದಲ್ಲಿ ದೇವತೆಗಳು ಭೂಮಿಗೆ ಬರ್ತಾರೆ. ಅಷ್ಟೇ ಅಲ್ಲ, ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಿರುವ ಉಚ್ಚಸ್ತರದ ಋಷಿಮುನಿಗಳು ಸೂಕ್ಷ್ಮ ರೂಪದಲ್ಲಿ ಬಂದು ಸಾಧಕರು ಮಾಡುವ ಗಾಯತ್ರಿ ಜಪವನ್ನು ಸ್ವೀಕರಿಸಿ ಭಗವತಿ ಗಾಯತ್ರಿ ದೇವಿಗೆ ತಲುಪಿಸ್ತಾರೆ ಅನ್ನೋ ಅದ್ಭುತ ವಿಚಾರ ಇಲ್ಲಿದೆ. ಓಹೋ. ಅಂದ್ರೆ ಆ ಸಮಯದಲ್ಲಿ ನಡೆಯುವ ಸಂವಹನ ಕೇವಲ ಭೌತಿಕವಾಗಿರದೆ ಸೂಕ್ಷ್ಮಸ್ತರದ ಟೆಲಿಪತಿ ಅಥವಾ ಪರಾ ಪಶ್ಯಂತಿ ಮಧ್ಯಮ ಮತ್ತು ವೈಖರಿ ವಾಣಿಗಳ ಮೂಲಕ ನಡೆಯುತ್ತೆ. ಒಂದ್ ನಿಮಿಷ. ಈ ಸೂಕ್ಷ್ಮ ಸ್ತರದ ಟೆಲಿಪಥಿ ಮತ್ತು ಪರಾ ಪಶ್ಯಂತಿ ಮಧ್ಯಮ ವೈಖರಿ ಅನ್ನೋ ಪದಗಳು ಕೇಳೋಕೆ ತುಂಬಾ ಗಂಭೀರವಾಗಿವೆ. ಹೌದು. ಇದನ್ನ ಸ್ವಲ್ಪ ಸಾಮಾನ್ಯ ಭಾಷೆಯಲ್ಲಿ, ಅಂದ್ರೆ ಎಲ್ಲರಿಗೂ ಅರ್ಥವಾಗುವ ಹಾಗೆ ಬಿಡಿಸಿ ಹೇಳ್ತೀರಾ? ದೈನಂದಿನ ಭಾಷೆಯಲ್ಲಿ ಇದರ ಅರ್ಥ ಏನು? ಖಂಡಿತ ಹೇಳ್ತೀನಿ. ನೋಡಿ, ನಾವು ಮಾತನಾಡೋ ಪ್ರಕ್ರಿಯೆಯನ್ನ 4 ಹಂತಗಳಾಗಿ ವಿಂಗಡಿಸಬಹುದು. ಪರಾ ಅಂದ್ರೆ ನಮ್ಮ ಹೊಟ್ಟೆಯ ಭಾಗ ಅಥವಾ ನಾಭಿಯಲ್ಲಿ ಹುಟ್ಟುವ ಮೊದಲ ಯೋಚನೆ. ಅದು ಶಬ್ದವಲ್ಲ, ಕೇವಲ ಒಂದು ಮಿಂಚಿನಂತಹ ಭಾವನೆ. ಪಶ್ಯಂತಿ ಅಂದ್ರೆ ಆ ಭಾವನೆ ನಮ್ಮ ಹೃದಯದ ಭಾಗಕ್ಕೆ ಬಂದಾಗ ಅದಕ್ಕೊಂದು ಚಿತ್ರಣ ಸಿಗುತ್ತೆ, ನಾವು ಅದನ್ನು ನೋಡಬಹುದು. ಇನ್ನು ಮಧ್ಯಮ ಅಂದ್ರೆ ಆ ಚಿತ್ರಣ ಗಂಟಲಿನ ಹತ್ರ ಬಂದಾಗ ಅದಕ್ಕೊಂದು ಪದದ ರೂಪ ಸಿಗುತ್ತೆ, ಆದ್ರೆ ಅದಿನ್ನೂ ಹೊರಬಂದಿರಲ್ಲ. ಕೊನೆಗೆ ನಾವು ಮಾತಾಡೋದು. ಹೌದು. ಅದನ್ನೇ ವೈಖರಿ ಅಂತಾರೆ. ಅಂದ್ರೆ ನಾವು ಬಾಯಿಂದ ಹೊರಹಾಕುವ ಶಬ್ದ ಅಥವಾ ಭಾಷೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಗಾಯತ್ರಿ ಮಂತ್ರವನ್ನು ಜಪಿಸಿದಾಗ ಅದು ಕೇವಲ ಬಾಯಿಂದ ಬರುವ ವೈಖರಿ ಶಬ್ದ ಆಗಿರದೆ ನಾಭಿಯಿಂದ ಹೊರಡುವ ಪರಾವಾಣಿಯಾಗಿರುತ್ತೆ. ಓ, ಇಷ್ಟು ಆಳವಾದ ತರಂಗಗಳು ಹಿಮಾಲಯದ ಋಷಿಗಳಿಗೆ ಮತ್ತು ಬ್ರಹ್ಮಾಂಡದ ಶಕ್ತಿಗಳಿಗೆ ನೇರವಾಗಿ ತಲುಪ್ತವೆ ಅನ್ನೋದೇ ಆ ಟೆಲಿಪತಿಯ ಹಿಂದಿನ ರಹಸ್ಯ. ಸಂಪೂರ್ಣವಾಗಿ ನಿಜ. ಇದು ನಿಜಕ್ಕೂ ಅದ್ಭುತವಾದ ವಿವರಣೆ. ಗಾಯತ್ರಿ ಚೈತನ್ಯದಲ್ಲಿರುವ ರಾಮಾಯಣದ ದೃಷ್ಟಾಂತವನ್ನು ಗಮನಿಸಿದ್ರೆ ಇದು ಇನ್ನಷ್ಟು ಸ್ಪಷ್ಟವಾಗುತ್ತೆ. ಮಹಾಬಲಿ ಹನುಮಂತನು ಸೀತಾಮಾತೆಯನ್ನು ಹುಡುಕುತ್ತಾ ಲಂಕೆಯ ಅಶೋಕವನವನ್ನು ಪ್ರವೇಶಿಸಿದ ಪ್ರಸಂಗವನ್ನೇ ತಗೊಳ್ಳಿ. ರಾವಣನ ಲಂಕೆಯಲ್ಲಿ ರಾಕ್ಷಸರೆಲ್ಲರೂ ಗಾಢ ನಿದ್ರೆಯಲ್ಲಿದ್ದಾಗ ಹನುಮಂತನು ಅಶೋಕವನವನ್ನು ಪ್ರವೇಶಿಸಿದ್ದು ಇದೇ ಶುಭ ಘಳಿಗೆಯಾದ ಬ್ರಾಹ್ಮಿ ಮುಹೂರ್ತದಲ್ಲಿ. ಯಾಕೆಂದ್ರೆ ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ನಕಾರಾತ್ಮಕ ಶಕ್ತಿಗರ ಪ್ರಭಾವ ಇರಲ್ಲ. ಆ ಶುಭ ಸಮಯದಲ್ಲಿ ಪ್ರವೇಶಿಸಿದ್ರಿಂದಲೇ ಆತನ ಮುಂದಿನ ಪ್ರತಿಯೊಂದು ಕಾರ್ಯವೂ ಯಶಸ್ವಿಯಾಯಿತು. ಹೌದು. ಸೀತೆಯ ದರ್ಶನ ಆಗಿರ್ಬೋದು, ರಾಮನ ಉಂಗುರವನ್ನು ನೀಡುವುದು ಆಗಿರಬಹುದು. ಜೊತೆಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರು ಶ್ರೀರಾಮನನ್ನು ಮುಂಜಾನೆ ಎಬ್ಬಿಸುವಾಗ ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃತಿಯ ಜೊತೆ ಅನುಸಂಧಾನ ಮಾಡಲು ಇದು ಸರಿಯಾದ ಸಮಯ ಅಂತ ಅವರು ಎಚ್ಚರಿಸ್ತಾರೆ. ಈ ಘಟನೆಗಳೇ ನಮಗೆ ಉತ್ತರ ಕೊಡುತ್ತವೆ ಯಾಕೆ ಈ ಸಮಯದಲ್ಲಿ ಮಾಡುವ ಪ್ರಾರ್ಥನೆಗಳು ಬೇಗ ಫಲಿಸುತ್ತವೆ ಅಂತ. ನಮ್ಮ ಪ್ರಾರ್ಥನೆಗಳು ಯಾವುದೇ ಅಡೆತಡೆಗಳಿಲ್ಲದೆ ನೇರವಾಗಿ ಪರಮೇಶ್ವರನಿಗೆ ತಲುಪುತ್ತವೆ.
ಇದಕ್ಕೆ ಪೂರಕವಾಗಿ ಮಹಾರಾಷ್ಟ್ರದ ಗಣೇಶಪುರಿಯಲ್ಲಿ ಅಂದ್ರೆ ಭಗವಾನ್ ಶ್ರೀ ನಿತ್ಯಾನಂದರ ಕ್ಷೇತ್ರದ ಬಿಸಿ ನೀರಿನ ಕುಂಡಗಳಲ್ಲಿ ಈಗಲೂ ಕೂಡ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಬಾಲಕರ ರೂಪದಲ್ಲಿ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ತಾರೆ ಅನ್ನೋ ಪ್ರತೀತಿ ಇದೆ. ಅದಕ್ಕೆ ನಮ್ಮ ದೇವಸ್ಥಾನಗಳಲ್ಲಿ ಅಭಿಷೇಕಗಳು ಪ್ರಾರಂಭವಾಗುವುದು ಕೂಡ ಇದೇ ವೇಳೆಯಲ್ಲಿ. ಸರಿ, ಇದೆಲ್ಲ ಪೌರಾಣಿಕ ವಿಚಾರಗಳಾದ್ವು. ಆದ್ರೆ ಗಾಯತ್ರಿ ಚೈತನ್ಯ ನೇರವಾಗಿ ವಿಜ್ಞಾನದ ಕಡೆಗೂ ಗಮನ ಸೆಳೆಯುತ್ತೆ ಅನ್ನೋದು ಬಹಳ ಆಸಕ್ತಿದಾಯಕ. ಖಂಡಿತ. ವೈಜ್ಞಾನಿಕವಾಗಿ ಹೇಳಬೇಕೆಂದ್ರೆ ಬ್ರಾಹ್ಮಿ ಮುಹೂರ್ತದ ವಾತಾವರಣದಲ್ಲಿ 41% ಶುದ್ಧ ನವಜಾತ ಆಮ್ಲಜನಕ ಅಂದ್ರೆ ನೆಸೆಂಟ್ ಆಕ್ಸಿಜನ್ ಇರುತ್ತೆ ಅಂತ ಉಲ್ಲೇಖಿಸಲಾಗಿದೆ. ಸೂರ್ಯ ಮೂಡ್ದಿರುವಾಗ ಈ ಆಮ್ಲಜನಕ ನಮ್ಮ ದೇಹಕ್ಕೆ ಪ್ರವೇಶಿಸುತ್ತೆ. ಈ ನೆಸೆಂಟ್ ಆಕ್ಸಿಜನ್ ಅಂದ್ರೆ ನಿಖರವಾಗಿ ಏನು? ನಾವು ದಿನವಿಡೀ ಉಸಿರಾಡುವ ಆಮ್ಲಜನಕಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಇದು ನಾವು ಅರ್ಥ ಮಾಡಿಕೊಳ್ಳಲೇಬೇಕಾದ ಮುಖ್ಯವಾದ ವೈಜ್ಞಾನಿಕ ಅಂಶ. ಸಾಮಾನ್ಯವಾಗಿ ನಾವು ದಿನವಿಡೀ ಉಸಿರಾಡುವ ಆಮ್ಲಜನಕ O2 ರೂಪದಲ್ಲಿರುತ್ತೆ. ಅಂದ್ರೆ 2 ಪರಮಾಣುಗಳು ಒಂದಕ್ಕೊಂದು ಅಂಟಿಕೊಂಡಿರುತ್ತೆ. ಅದು ಸ್ಥಿರವಾಗಿರುತ್ತೆ. ಹೌದು. ಆದರೆ ಬೆಳಗಿನ ಜಾವದ ವಾತಾವರಣದಲ್ಲಿ ಗಿಡಮರಗಳು ಬಿಡುಗಡೆ ಮಾಡುವ ಆಮ್ಲಜನಕ ಒಂಟಿ ಪರಮಾಣುವಿನ ರೂಪದಲ್ಲಿರುತ್ತೆ, ಸಿಂಗಲ್ ಆಟಮ್. ಇದನ್ನೇ ನವಜಾತ ಆಮ್ಲಜನಕ ಅನ್ನೋದು. ಇದು ಬಹಳ ಚಟುವಟಿಕೆಯಿಂದ ಕೂಡಿರುತ್ತೆ. ಇದು ನಮ್ಮ ಶ್ವಾಸಕೋಶವನ್ನು ಪ್ರವೇಶಿಸಿದಾಗ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಜೊತೆ ಅತ್ಯಂತ ವೇಗವಾಗಿ ಬೆರೆಯುತ್ತೆ. ಅಂದ್ರೆ ಸಾಮಾನ್ಯ ಆಮ್ಲಜನಕಕ್ಕಿಂತ ಇದು ನಮ್ಮ ರಕ್ತಕ್ಕೆ ಬೇಗನೆ ಸೇರ್ಕೊಳ್ಳುತ್ತೆ ಎಂದಾಯ್ತು? ನಿಖರವಾಗಿ. ಇದರಿಂದ ಮೆದುಳಿಗೆ ಅಪಾರ ಪ್ರಮಾಣದ ಶುದ್ಧ ಆಮ್ಲಜನಕ ಪೂರೈಕೆಯಾಗಿ ಮೆದುಳಿನ ಕೋಶಗಳು ಅತಿ ಹೆಚ್ಚು ಸಕ್ರಿಯಗೊಳ್ಳುತ್ತವೆ. ನಮ್ಮ ನರಮಂಡಲ ಪ್ರಶಾಂತವಾಗುತ್ತೆ. ಇದರಿಂದಲೇ ಏಕಾಗ್ರತೆ ಮತ್ತು ಸ್ಮರಣಶಕ್ತಿಗೆ ಅದ್ಭುತವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಇದರ ಜೊತೆಗೆ ಜೈವಿಕ ಗಡಿಯಾರ ಅಂದ್ರೆ ಸರ್ಕ್ಯಾಡಿಯನ್ ರಿದಮ್ ಕೂಡ ದೊಡ್ಡ ಪಾತ್ರ ವಹಿಸುತ್ತೆ. ಈ ಜೈವಿಕ ಗಡಿಯಾರದ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ. ನಮ್ಮ ದೇಹದ ಒಳಗಿರುವೊಂದು ನೈಸರ್ಗಿಕ ಟೈಮರ್ ಇದ್ದಂತೆ ಅಲ್ವಾ? ಇದು ಬ್ರಹ್ಮಿ ಮುಹೂರ್ತದ ಜೊತೆ ಹೇಗೆ ಕೆಲಸ ಮಾಡುತ್ತೆ? ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿ ಪೀನಿಯಲ್ ಗ್ರಂಥಿ ಅಂತ ಒಂದು ಸಣ್ಣ ಗ್ರಂಥಿ ಇದೆ. ಹೊರಗಡೆ ಕತ್ತಲಿದ್ದಾಗ ಈ ಗ್ರಂಥಿ ಮೆಲಟೋನಿನ್ ಅನ್ನೋ ಹಾರ್ಮೋನ್ ಅನ್ನು ಸ್ರವಿಸುತ್ತೆ. ಸ್ಲೀಪ್ ಹಾರ್ಮೋನ್? ಹೌದು, ಅಥವಾ ಆಧ್ಯಾತ್ಮಿಕ ಹಾರ್ಮೋನ್ ಅಂತಲೂ ಕರೀತಾರೆ. ಇದು ರಾತ್ರಿ ಇಡೀ ನಮಗೆ ನಿದ್ರೆ ಕೊಡುತ್ತೆ. ಆದರೆ ಬ್ರಹ್ಮಿ ಮುಹೂರ್ತ ಹತ್ರವಾಗ್ತಿದ್ದಂತೆ ಈ ಮೆಲಟೋನಿನ್ ಉತ್ಪಾದನೆ ಕಡಿಮೆ ಆಗ್ತಾ ಬರುತ್ತೆ. ಅದೇ ಸಮಯದಲ್ಲಿ ಸೆರಟೋನಿನ್ ಅನ್ನೋ ಹ್ಯಾಪಿನೆಸ್ ಕೆಮಿಕಲ್ ಬಿಡುಗಡೆ ಆಗಲು ಶುರುವಾಗುತ್ತೆ. ಓ, ಇದೊಂದು ರಿಲೇ ರೇಸ್ ಇದ್ದಂತೆ. ಹೌದು. ಮೆಲಟೋನಿನ್ ಕಡಿಮೆಯಾಗಿ ಸೆರಟೋನಿನ್ ಹೆಚ್ಚಾದಾಗ ಎಚ್ಚರವಾದ ತಕ್ಷಣ ಮನಸ್ಸಿಗೆ ಹೇಳಲಾಗದಷ್ಟು ಖುಷಿ ಮತ್ತು ಉಲ್ಲಾಸ ಸಿಗುತ್ತೆ. ಆದ್ರೆ ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಈ ಜೈವಿಕ ಗಡಿಯಾರ ಅಷ್ಟೊಂದು ನೈಸರ್ಗಿಕ ಆಗಿದ್ರೆ ಮುಂಜಾನೆ 4 ಅಥವಾ 5 ಗಂಟೆಗೆ ಅಲಾರಂ ಹೊಡೆದಾಗ ಕಂಬಳಿಯನ್ನು ಇನ್ನಷ್ಟು ಗಟ್ಟಿಯಾಗಿ ಎಳೆದುಕೊಂಡು ಮಲಗಬೇಕು ಅನ್ಸುತ್ತಲ್ಲ, ಅದು ಯಾಕೆ? ನಮ್ಮ ದೇಹ ನೈಸರ್ಗಿಕವಾಗಿ ಒಗ್ಗಿಕೊಂಡಿದ್ರೆ ಎಚ್ಚರಗೊಳ್ಳುವುದು ಅಷ್ಟೊಂದು ಕಷ್ಟವೇಕೆ? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಇಂದಿನ ಜೀವನ ಶೈಲಿ ಮತ್ತು ಕೃತಕ ಬೆಳಕು. ನಮ್ಮ ಮೆದುಳಿನಲ್ಲಿರುವ ಆ ಪೀನಿಯಲ್ ಗ್ರಂಥಿಗೆ ಬೆಳಕು ಮತ್ತು ಕತ್ತಲೆಯ ನಡುವಿನ ವ್ಯತ್ಯಾಸ ಮಾತ್ರ ಗೊತ್ತು. ನಾವು ರಾತ್ರಿ 12 ಗಂಟೆಯವರೆಗೂ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳ ಬ್ಲೂ ಲೈಟ್ ನೋಡ್ತಾನೆ ಇರ್ತೀವಿ. ಅಂದ್ರೆ ಮೆದುಳಿಗೆ ಇನ್ನೂ ಹಗಲಾಗಿದೆ ಅನ್ನೋ ತಪ್ಪು ಸಂದೇಶ ಹೋಗುತ್ತಾ? ಖಂಡಿತ. ಇದರಿಂದ ಮೆಲಟೋನಿನ್ ಉತ್ಪಾದನೆ ವಿಳಂಬವಾಗುತ್ತೆ. ರಾತ್ರಿ ತಡವಾಗಿ ಮಲಗೋದು, ತಡವಾಗಿ ಊಟ ಮಾಡೋದು, ಇದೆಲ್ಲದರಿಂದ ನಮ್ಮ ಜೈವಿಕ ಗಡಿಯಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗುತ್ತೆ. ಹಾಗಾಗಿಯೇ ಬೆಳಗಿನ ಜಾವದಲ್ಲಿ ಸಹಜವಾಗಿ ಎಚ್ಚರವಾಗುವ ಬದಲು ನಿದ್ರೆಯ ಮಂಪುರು ಕಾಡುತ್ತೆ. ಅಂದ್ರೆ ನಾವು ನೈಸರ್ಗಿಕ ವ್ಯವಸ್ಥೆಯನ್ನ ನಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತಿದ್ದೀವಿ. ಆಯುರ್ವೇದದಲ್ಲಿ ಕೂಡ ಉಷಾಪಾನದ ಬಗ್ಗೆ ಹೇಳಲಾಗಿದೆ ಅನ್ನೋದನ್ನ ಗಾಯತ್ರಿ ಚೈತನ್ಯ ಬಹಳ ವಿಸ್ತಾರವಾಗಿ ವಿವರಿಸ್ತೆ. ಮುಂಜಾನೆ ಎದ್ದ ತಕ್ಷಣ ಹಲ್ಲುಜ್ಜುವ ಮುನ್ನವೇ ಶುದ್ಧ ಜಲವನ್ನು ಕುಡಿಯುವ ಅಭ್ಯಾಸವಿದು. ಹೌದು. ಉಷಾಪಾನದ ಹಿನ್ನೆಲೆ ಬಹಳ ಸೊಗಸಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಉಷಾಪಾನ ಮಾಡೋದರಿಂದ ದೇಹದ 3 ಮೂಲಭೂತ ದೋಷಗಳಾದ ವಾತ, ಪಿತ್ತ ಮತ್ತು ಕಫ 3 ಸಮತೋಲನಕ್ಕೆ ಬರುತ್ತೆ. ರಾತ್ರಿ ಇಡೀ ಬಾಯಲ್ಲಿ ಉತ್ಪತ್ತಿಯಾದ ಲಾಲಾರಸ ಕೂಡ ಹೊಟ್ಟೆ ಸೇರುತ್ತೆ ಅಲ್ವಾ? ನಿಜ. ಆ ಲಾಲಾರಸ ಅತ್ಯಂತ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ. ಅದು ನಮ್ಮ ಜೀರ್ಣಕ್ರಿಯೆ ಅಥವಾ ಮೆಟಬಾಲಿಸಮ್ ಅನ್ನು ಚುರುಕುಗೊಳಿಸುತ್ತೆ. ಇದರಿಂದ ಅಸಿಡಿಟಿ ಸಮಸ್ಯೆ ಉದ್ಭವಿಸುವುದಿಲ್ಲ. ಮಲಬದ್ಧತೆ, ಸಂಧಿವಾತದಂಥ ತೊಂದರೆಗಳ ನಿವಾರಣೆಯಾಗಿ ಇಮ್ಯುನಿಟಿ ಗಣನೀಯವಾಗಿ ಹೆಚ್ಚುತ್ತೆ. ದೈಹಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ.
ಇನ್ನು ದೈನಂದಿನ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಸಾಧಕರಿಗೆ ಈ ಸಮಯ ಯಾಕೆ ಅತ್ಯುತ್ತಮ ಅಂತ ಗಾಯತ್ರಿ ಚೈತನ್ಯದಲ್ಲಿ ವಿಶ್ಲೇಷಿಸಲಾಗಿದೆ. ಈ ಸಮಯದಲ್ಲಿ ಯಾವುದೇ ಶಬ್ದಮಾಲಿನ್ಯ ಇರಲ್ಲ, ಮನಸ್ಸು ಕನ್ನಡಿಯಂತೆ ನಿರ್ಮಲವಾಗಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಲಾ ಆಫ್ ಅಟ್ರಾಕ್ಷನ್ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅತ್ಯಂತ ಪ್ರಬಲವಾಗಿ ಕೆಲಸ ಮಾಡುತ್ತೆ ಅನ್ನೋದು ಆಶ್ಚರ್ಯದ ವಿಷಯ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳೋದಾದರೆ, ಆ ನಿಶ್ಶಬ್ದವಾದ ವಾತಾವರಣದಲ್ಲಿ ನಮ್ಮ ಆಲೋಚನೆಗಳು ಅತ್ಯಂತ ಪ್ರಖರವಾಗಿರ್ತವೆ. ನಮ್ಮ ಮನಸ್ಸಿನಲ್ಲಿ ಪ್ರಜ್ಞಾ ಮನಸ್ಸು ಮತ್ತು ಅರೆಪ್ರಜ್ಞಾ ಮನಸ್ಸು ಅಂತ 2 ಭಾಗಗಳಿವೆ, ಕಾನ್ಷಿಯಸ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್. ಹೌದು. ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಅರೆನಿದ್ರಾವಸ್ಥೆ ಮತ್ತು ಜಾಗೃತಾವಸ್ಥೆಯ ನಡುವಿನ ರೇಖೆಯಲ್ಲಿ ನಮ್ಮ ಅರೆಪ್ರಜ್ಞಾ ಮನಸ್ಸು ಅತಿ ಹೆಚ್ಚು ಗ್ರಹಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಈ ಸಮಯದಲ್ಲಿ ನಾವು ನಮ್ಮ ಇಚ್ಛೆಗಳನ್ನ, ಕನಸುಗಳನ್ನ ಯೋಚಿಸಿದ್ರೆ ಆ ಆಲೋಚನೆಗಳು ನೇರವಾಗಿ ಅರೆಪ್ರಜ್ಞಾ ಮನಸ್ಸಿನಲ್ಲಿ ಬೇರೂರ್ತವೆ. ಅದಕ್ಕೆ ವಿದ್ಯಾರ್ಥಿಗಳು ಈ ಹೊತ್ತಿನಲ್ಲಿ ಕಠಿಣ ವಿಷಯಗಳನ್ನು ಅಧ್ಯಯನ ಮಾಡಿದ್ರೆ ಅದು ಸುಲಭವಾಗಿ ಅರ್ಥವಾಗತ್ತೆ ಮತ್ತು ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತೆ ಅಂತಾರೆ. ಖಂಡಿತ. ಯೋಗ, ಸಂಗೀತ ಕಲಿಯೋರಿಗೂ ಇದು ಹೇಳಿ ಮಾಡಿಸಿದ ಸಮಯ. ಇದೆಲ್ಲದರ ಜೊತೆಗೆ ನಾವು ಪ್ರಕೃತಿಯನ್ನು ಮರೆಯೋವಂತಿಲ್ಲ. ಗಾಯತ್ರಿ ಚೈತನ್ಯದಲ್ಲಿ ಪ್ರಕೃತಿಯೊಡನೆ ನಮ್ಮ ಸಂಬಂಧ ಹೇಗಿರುತ್ತೆ ಅಂತ ಬಹಳ ರಮಣೀಯವಾಗಿ ಚಿತ್ರಿಸಲಾಗಿದೆ. ಋಗ್ವೇದದ ಸಂಹಿತೆಯಲ್ಲಿ ದೈವಿ ಉಷೆಯ ದರ್ಶನದ ಬಗ್ಗೆ ಒಂದು ಅತ್ಯಂತ ಸುಂದರವಾದ ಉಲ್ಲೇಖವನ್ನು ನೀಡಲಾಗಿದೆ ಅಲ್ವಾ? ಓ ದೈವಿ ಉಷೆ, ನೀನು ಮಂಗಳಕರ ದರ್ಶನ ನೀಡುವೆ ಅಂತ. ಪ್ರಕೃತಿಗೂ ಮನುಷ್ಯನಿಗೂ ಇರುವ ಸಾಮರಸ್ಯವನ್ನು ಆ ಸಮಯ ಪ್ರತಿನಿಧಿಸುತ್ತೆ. ಹೂ ಬಿಡುವ ಮರಗಿಡಗಳು ಪರಿಮಳ ಪಸರಿಸುವುದು, ಹಕ್ಕಿಗಳ ಚಿಲಿಪಿಲಿಗಾನ, ಇವೆಲ್ಲವೂ ನಮ್ಮೊಳಗಿನ ಆಧ್ಯಾತ್ಮಿಕ ಭಾವನೆಯನ್ನು ಬಡಿದೆಬ್ಬಿಸುತ್ತವೆ. ಮತ್ತೊಂದು ವಿಶೇಷ ಅಂದ್ರೆ, ಜ್ಞಾನೋದಯದ ಪ್ರತೀಕವಾದ ಕಮಲ ಅಥವಾ ತಾವರೆಯಂಥ ಹೂಗಳು ಅರಳುವುದು ಕೂಡ ಇದೇ ಶುಭ ಸಮಯದಲ್ಲಿ. ನಿಸರ್ಗ ಕತ್ತಲೆಯಿಂದ ಬೆಳಕಿನೆಡೆಗೆ ಜಾಗೃತವಾಗುವಾಗ ಮನುಷ್ಯನೂ ಎದ್ದು ತನ್ನ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು. ಸ್ಯಾಮ್. ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಿಂದ ಪಡೆದ ಈ ಎಲ್ಲ ಮಾಹಿತಿಗಳನ್ನು ಒಗ್ಗೂಡಿಸಿ ನೋಡಿದಾಗ ಬ್ರಾಹ್ಮಿ ಮುಹೂರ್ತ ಎನ್ನುವುದು ಕೇವಲ ಅಲಾರಂ ಸದ್ದಿಗೆ ಉಳಿಗುತ್ತಾ ಎಚ್ಚರಗೊಳ್ಳುವ ಪ್ರಕ್ರಿಯೆ ಅಲ್ಲ ಅಂತ ಸ್ಪಷ್ಟವಾಗುತ್ತೆ. ಅದೊಂದು ಪವಿತ್ರವಾದ ಆಚರಣೆ. ಹೌದು. ನಮ್ಮನ್ನು ನಾವು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ರೀಚಾರ್ಜ್ ಮಾಡಿಕೊಳ್ಳುವ ಒಂದು ಅದ್ಭುತ ಅವಕಾಶ. ಮನುಸ್ಮೃತಿಯ ಒಂದು ಮಹತ್ವದ ಶ್ಲೋಕವನ್ನ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಬ್ರಹ್ಮ ಸಮಯದಲ್ಲಿ ಯಾರು ನಿದ್ರಿಸ್ತಾರೋ ಅವರ ಪುಣ್ಯ ಕ್ಷಯವಾಗುತ್ತೆ ಅಂತ ಅಲ್ಲಿ ಹೇಳಲಾಗಿದೆ. ಅಷ್ಟು ಅಮೂಲ್ಯವಾದ ಸಮಯದಲ್ಲಿ ನಾವು ಕೇವಲ ನಿದ್ರೆಗೆ ಜಾರಿದ್ರೆ ನಮಗೆ ಸಿಗಬೇಕಾದ ಅಗಾಧವಾದ ಶಕ್ತಿಯನ್ನ ನಾವೇ ಕಳ್ಕೋತೀವಿ. ಈ ಎಲ್ಲಾ ಆಳವಾದ ವಿಚಾರಗಳನ್ನು ಕೇಳಿದ ನಂತರ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಾವೆಲ್ಲರೂ ನಮ್ಮ ಆಧುನಿಕ ಜೀವನ ಶೈಲಿಯ ಬಗ್ಗೆ ಒಮ್ಮೆ ಗಂಭೀರವಾಗಿ ಯೋಚಿಸಬೇಕಾಗಿದೆ. ನಮ್ಮ ದೇಹದ ಒಳಗಿನ ಆ ಸೂಕ್ಷ್ಮವಾದ ಜೈವಿಕ ಗಡಿಯಾರ ಮತ್ತು ಈ ಬ್ರಹ್ಮಾಂಡದ ಲಯ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದಕ್ಕೊಂದು ಬೆಸೆದುಕೊಂಡಿರುತ್ತೆ ಅಂತ ನಾವು ಅರಿತೆವು. ಹೌದು. ಹಾಗಿದ್ದಾಗ ಇಂದು ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡುವ ಎಷ್ಟೋ ಜನರಿದ್ದಾರೆ, ಅಥವಾ ರಾತ್ರಿ 2 ಗಂಟೆಯವರೆಗೂ ಮೊಬೈಲ್ ನೋಡ್ತಾ ಕೂರುವ ನಾವಿದ್ದೇವೆ. ಈ ನೈಸರ್ಗಿಕ ಲಯವನ್ನು ಕಡೆಗಣಿಸುವ ಮೂಲಕ ಇಡೀ ವಿಶ್ವದ ಅತ್ಯುನ್ನತ ಶಕ್ತಿಯಿಂದ ನಮ್ಮನ್ನು ನಾವೇ ಪ್ರತ್ಯೇಕಿಸಿಕೊಳ್ತಿದ್ದೀವಾ? ಇಡೀ ಬ್ರಹ್ಮಾಂಡವು ತನ್ನ ಶಕ್ತಿಯನ್ನು ನಮಗೆ ಧಾರೆಯೆರೆಯಲು ಸಿದ್ಧವಾಗಿರುವಾಗ ನಾವು ಅಲಾರಂ ಸ್ನೂಸ್ ಮಾಡುವ ಮೂಲಕ ಆ ಬ್ರಹ್ಮಾಂಡದ ಆಹ್ವಾನವನ್ನು ನಿರಾಕರಿಸ್ತಿದ್ದೀವಾ? ಇದು ನಾವೆಲ್ಲರೂ ನಮ್ಮನ್ನು ನಾವೇ ಕೇಳಿಕೊಳ್ಬೇಕಾದ ಆಳವಾದ ಪ್ರಶ್ನೆ.